ಮತ್ತೆ ವಿನಂತಿ ಮಾಡ್ತೀನಿ ಸರ್, ಬೇಗ ಮಾಡೋಕ್ಕೆ. ಗದ್ದಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 1483 ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಭಾರಿ ನೀರ ಸಚಿವರನ್ನ ಕೇಳಬಯಸ್ತೇನೆ. ಉಪಮುಖ್ಯಮಂತ್ರಿಗಳೇ ಉತ್ತಮ. ಗದ್ದಲ್ ನಂಬರ್ 13. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರ ನಾರಾಯಣಪುರ ಬಲದಂಡೆ ಕಾಲುವೆಯ 95ನೇ ಮೈಲಿಂದ 168ನೇ ಮೈಲ್ವರೆಗೆ ಈಗಾಗಲೇ ನೆಟ್ವರ್ಕ್ ಅನ್ನ 73 ಕಿಲೋಮೀಟರ್ ವರೆಗೆ ಈಗಾಗಲೇ ಕಾಲುವೆಯನ್ನ ನಿರ್ಮಾಣ ಮಾಡ್ತಾ ಆಗಿದೆ. ಮತ್ತು ಅದರಲ್ಲಿ ಒಂದು 800 ಮೀಟರ್ ಅನ್ನ ಅಕೋಡೇಟ್ ಬಾಕಿ ಉಳಿದಿದೆ. ಸುಮಾರು ನನಗೆ ಅನಿಸಿದ 3 ವರ್ಷದಿಂದ ಅದು ಬಾಕಿ ಹಾಗೆ ಉಳಿತಾ ಇದೆ. ಹಾಗಾಗಿ ಆ ಬಾಕಿ ಇರುವಂತಹ 800 ಮೀಟರ್ ಅನ್ನ ಅದನ್ನ ಸಂಪೂರ್ಣವಾಗಿ ನಮ್ಮ ಸಚಿವರು ಉಪಮುಖ್ಯಮಂತ್ರಿಗಳು ಅದನ್ನ ಅಧಿಕಾರಿಗಳಿಗೆ ಹೇಳಿ ಶೀಘ್ರದಲ್ಲಿ ಮಾಡಿಸಿಕೊಟ್ರೆ, ಯಾಕಂದ್ರೆ ಆದಂತ ನೆಟ್ವರ್ಕ್ ಅಲ್ಲಿ ಕೆರೆಗಳನ್ನು ತುಂಬುವಂತ ಯೋಜನೆ ಕೂಡ ಅದರಲ್ಲಿದೆ. ಹಾಗಾಗಿ ಆ ಕೆರೆಗಳನ್ನು ತುಂಬಬೇಕಾದ್ರೆ ಈ ಬಾಕಿ ಉಳಿದಿರುವ ಕಾಮಗಾರಿಯನ್ನು ಮುಗಿಬೇಕು. ಮತ್ತು ಅದೇ ರೀತಿಯಾಗಿ ಅದು ಏನು ನಮಗೆ ಸ್ಟೇಜ್ 3 ಅಲ್ಲಿ ಇದೆ, ಆ ಅಲೋಕೇಶನ್ ವಾಟರ್ ಇಲ್ಲ. ಆದ್ರೂ ಕೂಡ ನಾವು ನೆಟ್ವರ್ಕ್ ಅಲ್ಲ ಈಗಾಗಲೇ ಸಂಪೂರ್ಣ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮಾಡಿ ನೆಟ್ವರ್ಕ್ ಸಂಪೂರ್ಣ ಆಗಿದೆ. ಹಾಗಾಗಿ ಬಾಕಿ ಇರುವ ಇನ್ನು ಕೆಲವು ವರ್ಕ್ಗಳನ್ನು ಮುಗಿಸಿಕೊಟ್ರೆ ಮಳೆಗಾಲ ಸಂದರ್ಭದಲ್ಲಿ ಆ ಕಾಲುವೆಗಳ ಮುಖಾಂತರ ಕೆರೆಗಳನ್ನು ತುಂಬುವಂತದಕ್ಕೆ ಅನುಕೂಲ ಆಗ್ತದ. ಆದ ನಂತರ ಇವತ್ತು ಆ ಭಾಗದಲ್ಲಿರುವಂತಹ ಅಂತರ್ಜಲ ಕೂಡ ಜಾಸ್ತಿ ಆಗ್ತದ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳಬಯಸ್ತೇನೆ. ಬಹಳ ಸುದೀರ್ಘವಾಗಿ ಅವ್ರು ಉತ್ತರ ಕೊಟ್ಟಿದ್ದೀವಿ. ಸೊ ಅವ್ರೇನು ಕೆಲವು ಪರಿಹಾರದ ವಿಚಾರ ಕೇಳಿದ್ದಾರೆ, ಕಾಲುವೆ ಕಾಮಗಾರಿಗಳ ಭೂ ಸ್ವಾಮ್ಯದ ಬಗ್ಗೆ ಕೇಳಿದ್ದಾರೆ, ಇವೆಲ್ಲ ಕೊಟ್ಟಿದ್ದೀವಿ. ಇವರಿಗೆ 800 ಮೀಟರ್ ಅಕ್ವಿಡಕ್ ಕಾಮಗಾರಿ ಬಗ್ಗೆ ಕೂಡ ಅವರು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಇನ್ನ ಬಾಕಿ ಇದೆ. ನಮಗೆ ಫಸ್ಟ್ ವಾಟರ್ದ ಅಲಾಟ್ಮೆಂಟ್ ಆಗಲಿ, ಆಮೇಲೆ ಈಗಾಗಲೇ ಸ್ವಲ್ಪ ಕೆಲಸ ಆಗಿದೆ, ಅವರೇ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಇನ್ನ ನಮ್ಗೆ ಅಲೋಕೇಶನ್ ಇಲ್ಲದೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಮುಂದಕ್ಕೂ ಕೂಡ ಇದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರ ಕ್ಷೇತ್ರಕ್ಕೆ ಈಗಾಗಲೇ ಬಹಳ ವಿಶೇಷವಾದ ಕಾಮಗಾರಿಗಳನ್ನು ಕೊಟ್ಟಿದ್ದೀವಿ. ಮುಂದಕ್ಕೆ ಅದನ್ನೇನು ಅವ್ರೇನು ಬೇಡಿಕೆ ಇದೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಅಲ್ಲ, ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ, ಯಾಕಂದ್ರೆ ಈಗಾಗಲೇ 19 ಗ್ರಾಮಗಳನ್ನ ಏನು ಇವತ್ತು ಟ್ರಿಬ್ಯುನಲ್ ನಲ್ಲಿದೆ ಅದನ್ನ 3ನೇ ಹಂತದಲ್ಲಿ ಅಂತಿಮವಾಗಿ ತೀರ್ಮಾನ ಆದ್ಮೇಲೆ 130 TMCಗೆ ನೀರನ್ನು ಹೆಚ್ಚಿಸೋದಕ್ಕೆ ಹಂತದಲ್ಲಿದೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಈಗ ನಾವು ನೆಟ್ವರ್ಕ್ಗಳೇನು ಮಾಡಿದೀವಿ, ಅದೇ ಪ್ರಕಾರ ಆ ಕಡೆ ಪರಿಹಾರವನ್ನ ಕೂಡ ಏನು ಸುಮಾರು ಒಂದು 40,000 ಕೋಟಿ ರೂಪಾಯಿಗಳಾಗ್ತದೆ. ಈಗಲಿಂದ ಪ್ರಾರಂಭ ಮಾಡಿದ್ರೆ ಅಟ್ಲೀಸ್ಟ್ ಈಗ ನೆಟ್ವರ್ಕ್ ಆದಂತ ಕಾಲುವೆಗಳಿಗೆ ಮತ್ತು ಆಲ್ರೆಡಿ ಆಲಮಟ್ಟಿ ಡ್ಯಾಮ್ಗಳನ್ನ ಎತ್ತಿರಿಸಿದೀವಿ. ಬರೀ ಗೇಟ್ಗಳನ್ನು ಅಳವಡಿಸೋದಷ್ಟೇ ಉಳಿದಿದೆ. ಯಾಕಂದ್ರೆ ಪ್ರತಿ ಸಾರಿ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆಯಲ್ಲಿ ಬಹಳ ಆಗ್ತಾ ಇದೆ. ಹಾಗಾಗಿ ಈಗಲಿಂದ ಅದನ್ನು ಪ್ರಾರಂಭ ಮಾಡಿ ಪರಿಹಾರಕ್ಕೆ ಈ ಸಾರಿ ಒಂದು 10,000 ಕೋಟಿಯನ್ನ ಆ ಪುನರ್ವಸತಿಗೆ 10,000 ಕೋಟಿಯನ್ನು ಕೊಟ್ಟರೆ ಅದು ಪುನರ್ವಸಿತ ಆಗ್ತದ. ಮತ್ತು ಯಾವಾಗ ನಮಗೆ ಟ್ರಿಬ್ಯುನಲ್ ಅಲ್ಲಿ ಆದ ತಕ್ಷಣ ನಮಗೆ ನೀರಾವರಿ ಒದಗಿಸಕ್ ಆಗ್ತದೆ. ಇಲ್ಲದೆ ಹೋದ್ರೆ ಇದು ಹನುಮಂತನ ಬಾಲ ಬೆಳೆದಂಗೆ ಬೆಳಿತಾ ಇದೆ ರೇಟ್ಗಳು. DSR ಅವತ್ತಿನ ದಿನ 2014-15ರಲ್ಲಿ ಆಗಿತ್ತಂದ್ರೆ 17,000 ಕೋಟಿಯಲ್ಲಿ ಮುಗಿಬೋದಾಯಿತು. ಇವತ್ತು 40,550 ಕೋಟಿ ಆಗಿದೆ. ಈಗ ಇನ್ನ 1-2 ವರ್ಷ ಆಯ್ತಂದ್ರೆ ಒಂದು 60-70,000 ಕೋಟಿಗೆ ಹೋಗ್ತದೆ. ಹಾಗಾಗಿ ರಿಕ್ವೆಸ್ಟ್, ಯಾಕಂದ್ರೆ ಆ ಭಾಗದ ಎಲ್ಲಾ ಶಾಸಕರುಗಳು ಮತ್ತು ಈಗಾಗಲೇ ನಮ್ಮ ರೈತರು ಪಕ್ಷಗಳಾಗಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನೆಟ್ವರ್ಕ್ ಆಗಿದೆ, ಕಾಲುವೆಗಳಾಗಿದೆ, ನಮ್ಗೆ ಯಾವಾಗ ನೀರು ಬರ್ತದೆ ಅಂತೇಳಿ ಕಾಯ್ತಾ ಇದ್ದಾರೆ. ಅವರೆಲ್ಲರೂ ರೈತರ ಆಪೇಕ್ಷೆಗಳನ್ನು ಈಡೇರಿಸಬೇಕಾದ್ರೆ ಆ ಮೊದಲು ಮೇಲೆ ಮುಳುಗಡೆ ಆದಂತ ಪ್ರದೇಶಗಳಿಗೆ ಅನುದಾನವನ್ನು ಕೊಟ್ಟು ಒದಗಿಸಬೇಕಾಗ್ತದ. ಆದ ನಂತರ ಆದಷ್ಟು ಸೆಂಟ್ರಲ್ಗೆ ಹೋಗಿ ಆ ಟ್ರಿಬ್ಯುನಲ್ ನಲ್ಲಿ ಇತ್ಯರ್ಥ ಮಾಡಿಸುವಂತ ಕೆಲಸವನ್ನ ನಮ್ಮ ಉಪಮುಖ್ಯಮಂತ್ರಿಗಳು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.